ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಮೇ 1 ನಮಗೆ ರಜಾ ಇತ್ತು, ಹಾಗಾಗಿ ನಾನು ಮತ್ತು ನನ್ನ ರೂಮ್ಮೇಟ್ ಆಚೆ ಹೋಗೋಣ ಅಂತ ಹೇಳಿ ಹೋಗ್ತಿದ್ವಿ. ಸೊ ಹೀಗೆ ಸುತ್ತಾಡ್ಕೊಂಡು ಬರೋಣ. ಆ್ಯಂಡ್ ಹೇಗೆ ನಮ್ಮದು ಫನ್ ಟೂರ್ ಅದು ಕಾಡಲ್ಲಿನ ಬ್ಯಾಲೆನ್ಸ್ ಇತ್ತು, ಸೊ ಅಲ್ಲಿ ಹೋಗಿ ಆಟಾಡ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ವಿ. ಸೊ ಏನೇನು ಮಾಡ್ತೀವಿ ಏನು ಅಂತ ಗೊತ್ತಾಗಬೇಕಂದ್ರೆ ನೀವು ಈ ವಿಡಿಯೋನ ಫುಲ್ ನೋಡಬೇಕು. ಆ್ಯಂಡ್ ಹೋಪ್ ನಿಮ್ಮೆಲ್ರಿಗೂ ಒಂದು ವಿಡಿಯೋ ಇಷ್ಟ ಆಗ್ಬೋದು ಅಂತ. ಸೊ ಕೊನೆವರೆಗೂ ವಿಡಿಯೋನ ನೋಡಿ. ಆ್ಯಂಡ್ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಇವಾಗ ಹೊರಡ್ತಿದ್ದೀವಿ. ಫೀಟ್ ಚೆಕ್ ಇನ್ ಲಿಫ್ಟ್ ನೋಡಿ ಹೇಗೆ ಮಾಡೋದು ಅಂತ. ಪ್ರೆಸ್ಸೇ ಮಾಡಿಲ್ಲ, ಇಲ್ಲಿ ನಿಂತ್ಕೊಂಡು ಫೀಟ್ ಚೆಕ್ ಮಾಡ್ತಾ ಇದ್ವಿ ಗೈಸ್. ಇವಾಗ ಹೊರಡಬೇಕು, ಹೊರಡುವ. ಸೊ ಫೈನಲಿ ಬಂದ್ವಿ, ಬಟ್ ಏನೂ ತಿಂದಿಲ್ಲ. ಹೊಟ್ಟೆ ಹೆಂಗೆ ಹಸ್ವಾಗ್ತಾ ಇದೆ ಅಂದರೆ ಫಸ್ಟು ತಿಂದು ಆಮೇಲೆ ಆಟ ಆಡೋಕ್ಕೆ ಹೋಗೋದು. ಆ್ಯಂಡ್ ಅದ್ರ ಜೊತೆಗೆ ನನ್ನ ಬರ್ಡೇಗೂ ಶಾಪಿಂಗ್ ಮಾಡಿಲ್ಲ, ಸೊ ಇಲ್ಲೇ ಶಾಪಿಂಗ್ ಮಾಡಿಕೊಂಡು ಹೋಗಬೇಕು. ನೋಡೋಣ ಏನು ಇಲ್ಲೇನಾದ್ರು ಇಷ್ಟ ಆಗುತ್ತಾ ಅಂತ. ನನಗಂತೂ ಎಲ್ಲೂ ಏನೂ ಇಷ್ಟ ಆಗ್ತಾಯಿಲ್ಲ. ಸೊ ಎಲ್ಲಾದರೂ ಇಷ್ಟ ಆದರೆ ಸಾಕಪ್ಪ. ಸೊ ಇವಾಗ ಏನಾದ್ರು ತಿನ್ನೋಣ ಅಂತ ಹೇಳಿ ಆಟ ಆಡಕ್ಕೆ ಹೋಗಕ್ಕೆ ಮುಂಚೆ ತಿನ್ಕೊಂಡು ಹೋಗೋಣ ಅಂತ. ಸಿನ್ಸ್ ನಾವಿಬ್ರು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಚಿಕ್ಕಿಂಗ್ ಅಂತ ಏನೋ ಹೊಸ್ದಾಗಿ ಕಾಣಿಸ್ತು, ಇಲ್ಲಿ ಟ್ರೈ ಮಾಡೋಣ ಅಂತ ಹೇಳಿ ಆರ್ಡರ್ ಮಾಡಿ ವೆಯ್ಟ್ ಮಾಡ್ತಿದ್ವಿ. 10 to 15 minutes ಅಂತ ಹೇಳಿದ್ರು. ಸೊ ತಿಂದು ಕಾಫಿ ಅಥವಾ ಟೀ ಕುಡಿದು ಆಮೇಲೆ ಫನ್ ಟೂರಾಗಿ ಹೋಗ್ಬೇಕು. ನಾವಿಷ್ಟು ಆರ್ಡರ್ ಮಾಡಿದ್ವಿ. ಆ್ಯಂಡ್ ಇದೊಂದು ಪೀಸ್ ಏನೋ ಇವತ್ತೇನೋ ಆಫರ್ ನಡೀತಾ ಇದೆಯಂತೆ, ಸೊ ಹಾಗಾಗಿ ಅವರು ಫ್ರೀಯಾಗಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಈ ಅಮೌಂಟ್ ಒಂದು ಕಟ್ಟೋದಿಲ್ಲ ಅಂದರೆ ನಾವು ಏನಾದ್ರು ಮಾಡ್ಬೋದು. ಸೊ ಎಲ್ಲ ತಿಂದಾಯ್ತು, ಇವಾಗ ಹೊಟ್ಟೆ ತುಂಬಿದೆ. ಸೊ ಇವಾಗ ಗೇಮ್ ಝೋನಿಗೆ ಬಂದ್ವಿ ಫನ್ ಟೂರಾಗೆ. ಸೊ ಆಲ್ರೆಡಿ ಕಾರ್ಡ್ ಇರೋದ್ರಿಂದ ಅಷ್ಟೇನು ಕೆಲಸ ಇಲ್ಲ, ರಿಜಿಸ್ಟ್ರೇಷನ್ ಅಂತ ಎಲ್ಲ. ಇವಾಗ ಹೋಗ್ಬೇಕು. ನಾವು ಒಬ್ಬೊಬ್ರು ಹೋಗಿ ಆಡ್ಬಿಟ್ಟಿದ್ವಿ. ಸೊ ಇವಾಗ ಫಸ್ಟ್ ಈ ಗೇಮ್ ಆಡ್ತಾ ಇದೀವಿ, ಇಬ್ರು ಒಟ್ಟಿಗೆ ಸೇರಿ ಆಡೋಣ ಅಂತ. ನೆಕ್ಸ್ಟ್ ಒನ್ ಈ ಗೇಮ್ ಆಡಕ್ ಬಂದಿದೀವಿ. ಆಕ್ಚುಲಿ ಇದರಲ್ಲಿ ನಿಮ್ಗೆ ತುಂಬಾ ಪಾಯಿಂಟ್ಸ್ ಗಳನ್ನ ರೀಗೇನ್ ಮಾಡ್ಕೋಬಹುದು. ಸೊ ಹಾಗಾಗಿ ಸ್ಟಾರ್ಟ್ ಮಾಡೋಣ. ಓಕೆ, ಟಿಕೆಟ್ಸ್ ಬಂದಿದೆ ಅಂದ್ರೆ ನಮಗೆ ಒಂದು ದೊಡ್ಡ ಅವತಾರ ಇಷ್ಟು. ಸೊ ಈ ಗೇಮ್ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ರಿಂಗ್ ಟಾಸ್. ಆಕ್ಚುಲಿ ನಾವು ಲಾಸ್ಟ್ ಮಂತ್ ಬಂದಾಗ ಎಷ್ಟು ಖಾಲಿ ಇತ್ತಲ್ವಾ, ಇವಾಗ ನೋಡಿ ಫುಲ್ ಹಾಲಿಡೇ ಇರೋದ್ರಿಂದ ತುಂಬಾ ಕ್ರೌಡ್ ಇದೆ. ಸೊ ಮೊದಲನೇದಾಗಿ 2 ಗೇಮ್ಸ್ ಆಡ್ ಆಯ್ತು. ನೆಕ್ಸ್ಟ್ ಯಾವುದು ಅಂತ ನೋಡೋಣ. ಮೇಲೋಗ್ಬಿಡೋಣ, ಟ್ರಂಪ್ಲಿಂಗ್ ಮಾಡ್ಕೊಂಡು ಬಂದ್ಬಿಡೋಣ. ಇಲ್ಲಾಂದ್ರೆ ಸೊ ಜಿಪ್ ಲೈನಿಗೆ ಹೋಗೋಣ ಅಂತ ಬಂದಿದ್ದೀವಿ. ಆ್ಯಕ್ಚುಲಿ ತುಂಬ ಕ್ರೌಡ್ ಇದೆ. ಸೊ ಲಾಸ್ಟ್ ಟೈಮ್ ಬಂದಾಗ ಯಾರೂ ಇರಲಿಲ್ಲ, ಈಗ ತುಂಬ ಕ್ರೌಡ್ ಇದೆ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಇನ್ನು 10-15 minutes ಆಗ್ಬೋದು ಅನ್ಸುತ್ತೆ, ನೋಡೋಣ. ಆ್ಯಂಡ್ ಜಿಪ್ ಲೈನ್ ಪರ್ ಹೆಡ್ 250 ಇದೆ. ಸೊ ನಾವಿಬ್ರು ಆಡೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ನಾವೇ ಹೋಗ್ಬೇಕಾಗಿರೋದು. ಸೂಪರ್ ಎಕ್ಸೈಟೆಡ್, ಫಸ್ಟ್ ಟೈಮ್ ನಂದಂತೂ. ಸೊ ಆಡಿದ್ವಿ, ನಂದಂತೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ಬಟ್ ಆಕ್ಚುಲಿ ಲೈಕ್ ಫೋನ್ ಅಲ್ಲೋ ಇಲ್ಲ ಅಂತ ಹೇಳ್ಬಿಟ್ರು. ಸಕ್ಕದಾಗಿತ್ತು, ಫುಲ್ ಟಾಪ್ ವ್ಯೂ ಎಲ್ಲ ಕಾಣ್ತಾರೆ.
ಅಂಡ್ ನಾವೇ ಅದು ಲೈಕ್ ಆಕ್ಸಿಲೇಟರ್ ಕಂಟ್ರೋಲ್ ನಾವೇ ಕೊಟ್ಕೊಂಡು ಹೋಗ್ಬೇಕು. ಕ್ರೇಜಿ ಆಗಿತ್ತು. ಸೊ ಇವಾಗ ನೆಕ್ಸ್ಟ್ ಬೇರೆ ಗೇಮ್ಗೆ ಹೋಗ್ತಾ ಇದೀವಿ, ಹೋಗೋಣ ಅಂತ. ಜೀರೋ ಗ್ರಾವಿಟಿ ಲಾಸ್ಟ್ ಟೈಮ್ ಮಾಡಿದ್ವಿ, ಸೊ ಇದೇನ್ ಆಡೋದ್ ಬೇಡ, ಇಲ್ಲಿಗೆ ಹೋಗೋಣ. ಸೊ ನಾವು ನೆಕ್ಸ್ಟ್ ರೌಂಡಿಗೆ ಹೋಗ್ಬೇಕು. ಆಲ್ರೆಡಿ ಫುಲ್ ಆಗಿದ್ದಾರೆ ಅಂತ ಹೇಳಿ, ಅಂಡ್ ನಾವು ಹೋದಾಗ ನಮ್ದು ಯಾರು ವಿಡಿಯೋ ಮಾಡಕ್ ಇರಲ್ಲ. ಸೊ ಹಾಗಾಗಿ ಈಗ ಈ ವಿಡಿಯೋ ಮುಖಾಂತರ ನೋಡ್ಕೊಳ್ಳಿ. ವಾವ್, ಅಲ್ಲಿ ಕಾಣ್ತಿದ್ಯಾ ಜಿಪ್ಲೈನ್ ಹೋಗ್ತಾ ಇದಾರಲ್ಲ, ಹಂಗೆ ನಾವು ಹೋಗಿದ್ದು. ಅದು ಆಕ್ಸಿಲೇಟರ್ ಇರುತ್ತೆ ರೈಟ್ ಸೈಡಿಗೆ, ಅದನ್ನ ನಾವೇ ಮೂವ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲೊಬ್ರು ಅಂಕಲ್ ಬರ್ತಾ ಇದಾರೆ ಈ ಕಡೆ. ಸೊ ಇವಾಗ ಅದನ್ನ ಆಡ್ಕೊಂಡು ನೆಕ್ಸ್ಟ್ ಗೇಮಿಗೆ ಹೋಗ್ತಾ ಇದೀವಿ. ನೆಕ್ಸ್ಟ್ ಬಂದು ಟಾಪ್ ಮಿನಿ ಡ್ಯಾನ್ಸ್ ಅಂತ. ಏನ್ ಗೊತ್ತಾ, ಯಾರಾದ್ರೂ ಒಬ್ರು ಇರ್ಬೇಕಿತ್ತು ನಮ್ದು ಹೋಗೋದನ್ನ ವಿಡಿಯೋ ಮಾಡಕ್ಕೆ, ಯಾರು ಇಲ್ಲ. ಇವಾಗ ಹೋಗ್ತಾ ಇದೀವಿ. ನೆಕ್ಸ್ಟ್ ಈ ಗೇಮ್ ಆಡ್ಲಿಕ್ಕೆ ಹೋಗ್ತಾ ಇದೀವಿ. ಗೇಮ್ ನೇಮ್ ಬಂದು ಡೈನಮೈಟ್ ಅಂತ. ಪಾಪ ನನಗೆ ಟಾಪ್ ಮಿನಿ ಡ್ಯಾನ್ಸ್ ಆಡ್ಬೇಕಾದ್ರೆ ಒಬ್ರು ವಿಡಿಯೋ ಮಾಡಕ್ಕೆ ಹೆಲ್ಪ್ ಮಾಡ್ಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಅವರಿಗೆ. ಅಂಡ್ ಅವ್ರಿಗೂ ಹೇಳಿದೀನಿ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಸೊ ಅಲ್ಲಿಂದ ಇಲ್ಲಿಗೆ ಬಂದ್ವಿ, ಡೈನಮೈಟ್ ಅಂತ. ಸೊ ಸಡನ್ ಸ್ಪೀಡ್ ಆಗಿ ಬಂದು ಸ್ಲೋ ಮಾಡ್ತಾನೆ. ಸೊ ನೆಕ್ಸ್ಟ್ ಹೀಗೆ ಮಾಡ್ಬೇಕು. ಸೊ ಎಲ್ಲಾ ಗೇಮು ಆಡಾಯ್ತು. ಅಂಡ್ ನಮ್ಮಲ್ಲಿ ಕಾರ್ಡಲ್ಲಿರೋ ಬ್ಯಾಲೆನ್ಸ್ ಕೂಡ ಖಾಲಿ ಆಯ್ತು. ಅಂಡ್ ಇವಾಗ ನಾವು ರಿಡೀಮ್ ಮಾಡ್ಕೊಳಕ್ಕೆ ಅಂತ ಹೇಳಿ ಬಂದಿದ್ವಿ. ಅಂದ್ರೆ ಎಲ್ಲೂ ಕುತ್ಕೊಳ್ಳೋಕೆ ಜಾಗನೇ ಇಲ್ಲ. ಸೊ ಐಸ್ ಕ್ರೀಮ್ ತಿನ್ಕೊಂಡು ನೆಕ್ಸ್ಟ್ ಹೋಗೋಣ ಅಂತ ಹೇಳಿ, ಎನರ್ಜಿ ಬೇಕಲ್ಲ. ಸೊ ಹಾಗಾಗಿ ವಿ ಆರ್ ಈಟಿಂಗ್ ಐಸ್ ಕ್ರೀಮ್ ಹಿಯರ್. ಟ್ರೀಟ್ಮೆಂಟ್ ಆಯಿತು. ಸೆಕೆಂಡ್ ಸೆಷನ್ ಇವತ್ತಿಗೆ, ಇನ್ನು 8 ಸೆಷನ್ಸ್ ಇದೆ. ಸೊ ಇವಾಗ ಹಾಗೆ ಡಿನ್ನರ್ ಒಟ್ಟಿಗೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇಲ್ಲೇ ಜಯನಗರಲ್ಲಿ ತೋರಿಸ್ತೀನಿ ಆಫೀಸ್ ಏನು ಅಂತ. ಅಲ್ಲೆಲ್ಲೋ ಹೋಗೋದು ಬಿಟ್ಬಿಟ್ಟು ಇಲ್ಲಿ ಜಯನಗರದಲ್ಲಿ ಸ್ಟ್ರೀಟ್ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ನಾನು ಆಲ್ರೆಡಿ ಒಂದು ಟಾಪ್ ತೊಗೊಂಡೆ. ತೊಗೋಬಾರ್ದು ಅಂದ್ಕೊಂಡು ಬಂದಾಗೆಲ್ಲ ತೊಗೊತೀನಿ. ಸೊ ನೋಡೋಣ, ಏನು ತೊಗೊಳೋದು ಬೇಡ ಅಂತ ಅನ್ಕೋತಿದ್ದೀನಿ. ಏನಾದರೂ ಇಷ್ಟ ಆದರೆ ಫರ್ ಶೋರ್ ನಾನು ತೊಗೋತೀನಿ.
ಶಾಪಿಂಗ್ ಮುಗಿಸಿ ಇವಾಗ ಡಿನ್ನರ್ ಮಾಡ್ಕೊಂಡು ಹೋಗೋಣ ಅಂತ ಗ್ಯಾಸ್ಟ್ರೋ ರೆಸ್ಟೋ ಪಬ್ಬ ಏನೋ ಒಂದು ಪಬ್ ಅಲ್ಲಿಗೆ ಬಂದಿದ್ದೀವಿ. ಸೊ ಇವಾಗ ಇಲ್ಲಿ ತಿನ್ಕೊಂಡು ಹೊರಡಬೇಕು. ಏನೇನು ತೊಗೊಂಡೆ ಅಂತ ರೂಮ್ಗೆ ಹೋಗ್ಬಿಟ್ಟು ತೋರಿಸ್ತೀನಿ. ಫುಲ್ ಮಳೆ ಬರ್ತಾ ಇದೆ. ಯಾವುದೇ ರೀತಿಯಾದಂಥ ಆಟೋನೂ ಕೂಡ ನಮ್ಮ ರೈಡ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಸೊ ನಾವು ನಿಂತಿದ್ದೀವಿ ಸುಮ್ಮನೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅವ್ರು ನಿಮ್ಮದೇ ತಪ್ಪು ಅಂತ ಹೇಳ್ತಾರೆ. ನಾವು ಹೋಗ್ತೀವಿ ನಮ್ಮ ರಿಲೇಟಿವ್ ಇವಾಗಷ್ಟೇ ಕ್ಯಾಂಪಸ್ಸಿಗೆ ರೀಚ್ ಆದ್ವಿ. 10 ಕಾಲಾಯಿತು. ಸೊ ಏನಂದರೆ ಇದೇ ಫಸ್ಟ್ ಟೈಮ್ ನಾವು ಈ 1.5 ವರ್ಷದಲ್ಲಿ ಇಷ್ಟು ಲೇಟಾಗಿ ಬರ್ತಿರೋದು. ಮಳೆ ಬಂದಿರೋ ಕಾರಣ ಇವಾಗ ಹೋಗಬೇಕು ಹಾಸ್ಟೆಲ್ ಹತ್ರ, ರೂಮ್ ಹತ್ರ. ಸೊ ರೂಮಿಗೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಾಯಿತು. ಆ್ಯಂಡ್ ಇವತ್ತಿನ ದಿನ ಅಂತೂ ಸಖತ್ತಾಗಿತ್ತು. ಆ್ಯಕ್ಚುಲಿ ನಾವೇನು ಪ್ಲ್ಯಾನ್ ಮಾಡಿದ್ದು ಅಂದರೆ ಫಸ್ಟು ರಾಮೇಶ್ವರಂ ಕೆಫೆಗೆ ಹೋಗೋಣ, ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಅಲ್ಲಿಂದ ಫಂಟೂರಾಗಿ ಹೋಗೋಣ, ಅಲ್ಲಿಂದ ಬರ್ತಾ ಡಿನ್ನರ್ ಮಾಡ್ಕೊಂಡು ಬರೋಣ ಅಂತ ಇತ್ತು. ಆ್ಯಂಡ್ ಇದ್ರ ಮಧ್ಯೆ ನಂಗೆ ಇವತ್ತು ಲೇಸರ್ದು ಸೆಕೆಂಡ್ ಸೆಷನ್ ಇತ್ತು. ಸೊ ನಾವು ಎದ್ದಿದ್ದೇ ಲೇಟಾಗೋಯಿತು. ನಾವು ಹೋಗೋಷ್ಟರಲ್ಲೇ ಇಲ್ಲಿ ಬಿಡೋಷ್ಟರಲ್ಲೇ ರೂಮ್ನ 10 o'clock ಆಗಿಬಿಟ್ಟಿತ್ತು. ಅಲ್ಲಿಂದ ನಾವು ಲುಲು ಮಾಲಿಗೆ ಹೋಗೋಷ್ಟರಲ್ಲಿ 11:40. ನಾವು ಅಂದ್ಕೊಂಡ್ವಿ ಲೈಕ್ ಬ್ರಂಚ್ ಥರ ಏನಾದ್ರು ಮಾಡ್ಕೊಳ್ಳೋಣ ಅಂತ. ಸೊ ನಾವು ಅಲ್ಲೇ ಚಿಕನ್ ಮತ್ತು ಮೊಮೋಸ್ ಎಲ್ಲ ತಿಂದು ಅಲ್ಲಿಂದ ಗೇಮಿಂಗ್ ಝೋನ್ಗೆ ಹೋದ್ವಿ. ಸೊ ಸಖತ್ ಎಂಜಾಯ್ ಮಾಡಿದ್ವಿ ಅಲ್ಲಂತೂ. ಯಾಕೆಂದರೆ ನಾವು ಲಾಸ್ಟ್ ಟೈಮ್ ಹೋದಾಗ ಕ್ರೌಡೇ ಇರಲಿಲ್ಲ. ಸೊ ಒಂದಷ್ಟು ಗೇಮಿಗೆ ಅವರು ಅಲೋನೇ ಮಾಡಲಿಲ್ಲ, ಜನ ಕಮ್ಮಿ ಇದ್ದಾರೆ ಅಂತ ಹೇಳಿ. ಬಟ್ ಇವತ್ತು ಸಮ್ಮರ್ ಹಾಲಿಡೇಸ್ ಇದೆ ಆ್ಯಂಡ್ ಇವತ್ತು ಹಾಲಿಡೇ ಬೇರೆ ಇತ್ತು, ಲೇಬರ್ಸ್ ಡೇಗೆ. ಸೊ ತುಂಬ ಕ್ರೌಡ್ ಇತ್ತು. ಸೊ ಆ ಗೇಮಿಂಗ್ ಝೋನಂತೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಜಿಪ್ಲೈನ್ ಎಲ್ಲ ಆಡಿದ್ವಿ, ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿಂದ ನಮ್ಮದು ಕಾರ್ಡ್ದು ರೀಚಾರ್ಜ್ ಇವತ್ತೇ ಖಾಲಿ ಆಯಿತು. ಇನ್ನು 10 rupees ಏನೋ ಬ್ಯಾಲೆನ್ಸ್ ಇದೆ. ನಾವು 4000 ಸಮಥಿಂಗ್ ಏನೋ ಪೇ ಮಾಡಿದ್ದು. ಸೊ ಇವಾಗ ಆ್ಯಂಡ್ ಅಲ್ಲಿಂದ ಪಾಯಿಂಟ್ಸ್ ಬಂತ 167 ಏನೋ ಪಾಯಿಂಟ್ಸ್ ಬಂತು. ಅದನ್ನು ರಿಡೀಮ್ ಮಾಡ್ಕೋಬೇಕಿತ್ತು. ಸೊ ರಿಡೀಮ್ ಮಾಡ್ಕೊಂಡಿದ್ದಕ್ಕೆ ನಮಗೆ 2 ಪೆನ್ಸಿಲ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಮದುವೆ ಮಾಡಿಕೊಂಡು ಮಕ್ಕಳನ್ನ ಆಟ ಆಡಿಸೋ ವಯಸ್ಸಲ್ಲಿ ನಾವು ಆಟ ಆಡಿಕೊಂಡು ಈ ಥರ ಪೆನ್ಸಿಲ್ ಎಲ್ಲ ತೊಗೊತಾ ಇದ್ದೀವಿ. ಲಾಸ್ಟ್ ಟೈಮ್ ಎರೇಸರ್ಸ್ ತೊಗೊಂಡಿದ್ವಿ. ಆ್ಯಂಡ್ ಅಲ್ಲಿಂದ ಲೇಸರ್ ಟ್ರೀಟ್ಮೆಂಟ್ ಇತ್ತು ಅಂತ ಹೇಳಿ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ನಂದು ಒಂದು 30 minutes ಆಯ್ತು ಅಷ್ಟೇ. ಲೈಕ್ ಹಾರ್ಡ್ಲಿ ಅದು ಒಂದು 10 to 15 minutes ತೊಗೊಳುತ್ತೆ ಟ್ರೀಟ್ಮೆಂಟಿಗೆ. ಸೊ ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಬರ್ತಾ ನಾವು ಲೈಕ್ ಒಂದು ಲಿಟ್ಟನ್ನು ಒಂದು ರೆಸ್ಟೋ ಬಾರಿಗೆ ಹೋಗೋಣ ಅಂತೇಳಿ ಟೇಬಲ್ ಎಲ್ಲ ಬುಕ್ ಮಾಡ್ಕೊಂಡಿದ್ವಿ. ಅಷ್ಟಕ್ಕೆ ಮಧ್ಯ ಹೆಣ್ಮಕ್ಳು ಗೊತ್ತಲ್ಲ, ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಜಯನಗರಲ್ಲಿ 4th ಬ್ಲಾಕಲ್ಲಿ ಶಾಪಿಂಗಿಗೆ ಹೋಗಿದ್ವಿ. ಆ್ಯಂಡ್ ಅಲ್ಲೇ ನಾನು ಲುಲು ಮಾಲಲ್ಲೇ ವೆಬ್ಸೈಟ್ ಇತ್ತು. ಸೊ ನಾನು ಹೇಳಿದ್ದೆ ಅಲ್ವ, ನಂಗೆ ಬರ್ಡೇಗೆ ಡ್ರೆಸ್ ಎಲ್ಲೇ ನೋಡಿದ್ರು ನಂಗೆ ಇಷ್ಟನೇ ಆಗ್ತಿರಲ್ಲ. ಕೊನೆಗೆ ಯಾವುದೋ ಒಂದು ತೊಗೋಬೇಕಲ್ಲ ಅಂತ ಅಲ್ಲಿ ಪರ್ಚೇಸ್ ಮಾಡಿದೆ. ಬಟ್ ನಾನು ಆ ಬಟ್ಟೆ ಯಾವುದು ಅಂತ ತೋರಿಸಲ್ಲ. ಫಸ್ಟು ಜಯನಗರ್ 4th ಬ್ಲಾಕಲ್ಲಿ ಏನೇನು ತೊಗೊಂಡ್ವಿ ಅಂದರೆ ಈ ಒಂದು ನಾನು ಹೇಳಿದ್ದೆ ನಂಗೆ ಶಾರ್ಟ್ ಕುರ್ತಾಸ್ ಅಂದರೆ ಸಖತ್ ಇಷ್ಟ ಆಗಿಬಿಟ್ಟಿದೆ ನಡುವೆ ಅಂತ. ಕಾಟನ್ದು ಕಾಲರ್ ಇದೆ, ಈ ರೀತಿ ಇದೆ, ಇದನ್ನು ತೊಗೊಂಡ್ವಿ. ಆ್ಯಂಡ್ ಇದು ಬಂದು ನನ್ನ ರೂಮ್ಮೇಟ್ದು, ನಾನು ಸೆಲೆಕ್ಟ್ ಮಾಡಿದ್ದು ಕಲರ್ ಚೆನ್ನಾಗಿದೆ ಅಂತ ಹೇಳಿ. ಅವ್ರದ್ದು ವಿ ನೆಕ್ ಇದೆ, ನಂದು ಕಾಲರ್ ಇದೆ. ಆ್ಯಂಡ್ ಇದಕ್ಕೆ ನಾವು ಪೇ ಮಾಡಿದ್ದು 500. ಒಂದು ಕುರ್ತಾಗೆ 250 ಬೀಳುತ್ತೆ. ಅವ್ನು ₹1 ಕಮ್ಮಿ ಮಾಡ್ಕೊಳ್ಳೋ ಗೊತ್ತಾ, ನಾನು 400ಅಲ್ಲಿದ್ದೀನಿ, ಅವನಿಲ್ಲ ಅದೆಷ್ಟಿದೆ ಅಷ್ಟು ಕೊಡಿ ಅಂದ್ಕೊಂಡು ಇಸ್ಕೊಂಡ. ಆ್ಯಂಡ್ ಇಲ್ಲಿಂದ ಆಮೇಲೆ ಮತ್ತೆ ಆ್ಯಕ್ಚುಲಿ ನಾನು ಫಸ್ಟ್ ಈ ಟಾಪ್ ತೊಗೊಂಡೆ. ಇದು ಗೊತ್ತಲ್ವಾ, ಥ್ರಿಫ್ಟ್ ಶಾಪಿಂಗು 100ಗೆ ಮಾಡ್ತಿರ್ತಾರಲ್ಲ ಅದು. ಸೊ ನನಗೆ ಈ ಕಲರ್ ಇಷ್ಟ ಆಯಿತು ಅಂತೇಳಿ ಇದು ಒಂದು ತೊಗೊಂಡೆ. ಫುಲ್ ಆರ್ಮ್ ಇದೆ. ಸೊ ನನ್ನ ಹತ್ರ ಈ ಥರದ್ದು ಒಂದು 5-6 ಜೊತೆ ಇದೆ. ಆ್ಯಂಡ್ ಇವಾಗ ನನಗೆ ಇದಿಷ್ಟ ಆಯಿತು. ಲೈಕ್ ನೋಡಿ, ಶೋಲ್ಡರ್ ಬೇರೆ ಥರ ಇದೆ, ಸ್ಲೀವ್ಸು. ಸೊ ಇದೊಂದು ತೊಗೊಂಡ್ವಿ, ಇದು 100. ಆಮೇಲೆ ಅಲ್ಲಿಂದ ನೆಕ್ಸ್ಟ್ ನಾವು ತೊಗೊಂಡಿದ್ದು ಇದೊಂದು ಶರ್ಟ್. ಆ್ಯಕ್ಚುಲಿ ಈ ಶಾಪ್ನ ನಾನು ಇದಕ್ಕೆ ಶಾಪಿಗೆ ನೇಮೇ ಇಲ್ಲ, ವೀಡಿಯೋಲಿ ತೋರಿಸಿದ್ದೀನಿ. ಸೊ ನೋಡಿ ಈ ಥರ ಇದೆ. ಇದೊಂದು ಶರ್ಟ್ ತೊಗೊಂಡೆ. ಆ್ಯಕ್ಚುಲಿ ಬ್ಲೂ ಮತ್ತು ವೈಟ್ ತೊಗೊಂಡಿದ್ದೆ, ಬಟ್ ನಂತರ ಬ್ಲೂ ಕಲರ್ದು ಒಂದು ಡೆನಿಮ್ ಶರ್ಟ್ ಇದೆ. ಸೊ
ಸೊ ಬೇಡ ಅಂತ ಹೇಳಿ ಇದನ್ನು ತೊಗೊಂಡೆ. ಈ ಕಲರ್ ಶರ್ಟ್ ನನ್ನ ಹತ್ರ ಇರಲಿಲ್ಲ, ಸೊ ಇದಕ್ಕೆ 450 ಹೇಳಿದ್ರು, ಬಟ್ ನಾನು ಅಷ್ಟು ಕೊಟ್ಟಿಲ್ಲ. ಆ್ಯಂಡ್ ನನ್ನ ತಂಗಿಗೆ ಒಂದು ನಾನು ಎಲ್ಲೇ ಹೋದ್ರು ಪಾಪ ಅವಳಿಗೊಂದಿರಲಿ ಅಂತ ತಗೋತೀನಲ್ವ, ಇದು ಒಂದು ನಂಗೆ ನೋಡಿದ ತಕ್ಷಣ ಕ್ಯೂಟ್ ಅನ್ನಿಸ್ತು, ಪುಟಾಣಿದು. ಅದ್ರ ಮೇಲೆ ಇದೊಂದು ಶರ್ಟ್ ಬರುತ್ತೆ, ಅವಳಿಗೆ ಇದೊಂದು ತೊಗೊಂಡೆ. ಅವಳಿಗೆ ಆ್ಯಕ್ಚುಲಿ ಕಲರ್ ಚೆನ್ನಾಗಿ ಕಾಣಿಸ್ಬೋದು ಅನ್ನೋ ಒಂದು ಗೆಸ್ ಮೇಲೆ ತೊಗೊಂಡಿದ್ದೀನಿ. ಝಾರಾ ಅಂತ ಕೊಟ್ಟಿದ್ದಾರೆ, ಬಟ್ ಇದು ಝಾರಾದಲ್ಲ. ಆ್ಯಂಡ್ ಇದಕ್ಕೂ 450 ಹೇಳಿದ್ರು, ಬಟ್ ನಾನು ಇದೆರಡರಿಂದ 700 ಏನೋ ಪೇ ಮಾಡಿದ್ದೆ. ಆಮೇಲೆ ಇನ್ನೇನು ತೊಗೊಂಡ್ವಿ, ಇಯರಿಂಗ್ಸ್ ತೊಗೊಂಡಿದ್ದು. ಸೊ ಇದು 70 ರುಪೀಸ್, ಚೆನ್ನಾಗಿದೆ ಅಲ್ಲ. ಆಮೇಲೆ ಇದು 50. ನನಗೆ ಎಲ್ಲೇ ಹೋದ್ರೂ ಜುಮ್ಕಿ ಇಷ್ಟ ಆಗುತ್ತೆ, ಸೊ ಇದು ಒಂದು ಸ್ವಲ್ಪ ಯುನೀಕ್ ಆಗಿದೆ ಅನಿಸ್ತು, ಸೊ ತೊಗೊಂಡೆ. ಆ್ಯಂಡ್ ಇದು ಒಂದು ಪುಟಾಣಿದು, ಇದು ಆ್ಯಕ್ಚುಲಿ ನನ್ನ ರೂಮ್ಮೇಟ್ದು, ಅವ್ರು ತೊಗೊಂಡಿದ್ದು, ಕ್ಯೂಟಾಗಿದೆ ಇದು. ಆಮೇಲೆ ಇದು ನನ್ನ ಬರ್ಡೇ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ. ನೋಡಿರ್ತೀರ, ಚೆರಿ ಬರುತ್ತೆ. ನಾನಿದು ಈ ಥರ ಪ್ರಿಸಮಲ್ಲಿ ಕಲರ್ನ ಪಾಸ್ ಮಾಡಿದಾಗ ಹೇಗೆ ಕಾಣುತ್ತೆ ರೈನ್ಬೋ ಕಲರ್ಸ್ ಆ ಥರ ತೊಗೊಂಡಿದ್ದು. ಸೊ ಇದಿಷ್ಟ ಆಗಿತ್ತು ನಮ್ಮ ಶಾಪಿಂಗ್. ಆ್ಯಂಡ್ ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ನಿಮ್ಮೆಲ್ರಿಗೂ ಒಂದು ವಿಡಿಯೋ ಇಷ್ಟ ಆಗಿರ್ಬೋದು ಅಂತ. ಆ್ಯಂಡ್ ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.